ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಅಂದರೆ ಎಂಥ ಭೀಕರವಾದ ಪರಿಸ್ಥಿತಿ ಇತ್ತು ಅಂತ ಅರ್ಥ ಮಾಡಿ. ಅಲ್ಲದೆ ಇದ್ರೆ ನಮ್ಮ ದೇಶಕ್ಕೆ ತುಂಬ ಕೆಟ್ಟ ಹೆಸರು ಬರೋದು. ಆ ಸನ್ನಿವೇಶದಲ್ಲಿ ಇವರು ಹಣಕಾಸಿನ ಮಂತ್ರಿಯಾಗಿ ನರಸಿಂಹರಾವ್ ಸರ್ಕಾರದಲ್ಲಿ ಈ ದೇಶದ ಗೌರವವನ್ನು ಉಳಿಸಲಿಕ್ಕೆ ಆರ್ಥಿಕ ತಜ್ಞರಾಗಿ ತಮ್ಮ ಪ್ರಯತ್ನ ಪ್ರಾರಂಭ ಮಾಡಿದರು. ನಾನು ತುಂಬ ಕ್ರಿಟಿಸೈಸ್ ಮಾಡಿದ್ದೀನಿ. ಇದರ ದಾಖಲಾತಿಲಿದೆ. ಎಕನಾಮಿಕ್ ರಿಫಾರ್ಮ್ಸ್, ಲಿಬರಲೈಸೇಷನ್ನು, ಪ್ರೈವೇಟೈಸೇಷನ್ನು, ವಿದೇಶದಿಂದ ಹಣ ಬರ್ತಕ್ಕಂಥದ್ದಕ್ಕೆ ನಮ್ಮ ನೀತಿಯ ಮಾರ್ಪಾಡು, ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರು. ಹೀಗೆ ಈ ಸುಧಾರಣೆಗಳನ್ನು ಅವರು ತಂದರು. ನಾನು ಆಗೇನೇನು ನಡೀತು, ಬೇರೆ ಬೇರೆ ಘಟನೆಗಳು, ಅವುಗಳನ್ನ ಹೇಳಲಿಕ್ಕೆ ಹೋಗಲ್ಲ, ಇವತ್ತು ಹೇಳಲೂಬಾರದು. ಆ ವಿಷಯ ಎಲ್ಲ ಗೊತ್ತಿದೆ ನನಗೆ. ನಾವು ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದರಿಂದ ಅವ್ರ ಕಾಲದಲ್ಲಿ ನಮ್ಮ ದೇಶದ ಸ್ಥಿತಿ ಯಾವ ಸಂಕಟದಲ್ಲಿತ್ತು ಅದನ್ನು ಸರಿಪಡಿಸಲಿಕ್ಕೆ ಸರ್ವ ಪ್ರಯತ್ನ ಮಾಡಿದ್ದೆ. ಅದರಿಂದನೇ ಇವತ್ತು ಎಲ್ಲ ಹೇಳಲು ಪ್ರತಿಯೊಬ್ಬರು ಇಡೀ ರಾಷ್ಟ್ರದಲ್ಲಿ ಅವರ ಬಗ್ಗೆ ಒಂದೇ ಒಂದು ಹೇಳ್ತಾರೆ. ಈ ದೇಶ ಸಂಕಷ್ಟದಲ್ಲಿದ್ದಾಗ ಇದನ್ನು ಸರಿಪಡಿಸಲಿಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡು, ಏನಪ್ಪ ಅಂದರೆ ಹೇಳಿದ್ರೆ ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹಣ ನಮ್ಮ ದೇಶಕ್ಕೆ ಬರೋದು. ಹೀಗೆ ಈ ಸುಧಾರಣೆಯನ್ನು ತೆಗೆದುಕೊಂಡು ನರಸಿಂಹರಾವ್ ಸರ್ಕಾರದಲ್ಲಿ 5 ವರ್ಷ ಹಣಕಾಸಿನ ಮಂತ್ರಿ ಆದರು. ಅದಾದ್ಮೇಲೆ ಅವರೇ ಪ್ರಧಾನಮಂತ್ರಿ. ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷ ದೇಶ ಆಳ್ತಾರೆ. ನೆಹರು, ಇಂದಿರಾ ಗಾಂಧಿ ಬಿಟ್ಟ ಮೇಲೆ 10 ವರ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ರು ಅವರೊಬ್ಬರೇ, ಬೇರೆ ಯಾರೂ ಇಲ್ಲ. ಸರಳ ಸಜ್ಜನ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಾವು ಇವತ್ತು ನಮ್ಮ ಪಕ್ಷ
ಪಕ್ಷ ಅಲ್ಲ, ಪಾರ್ಟಿ ವಿಷಯ. ಒಬ್ಬ ದೇಶದ ಪ್ರಧಾನಮಂತ್ರಿ ಕುಮಾರಸ್ವಾಮಿಯವರು ಬೆಳಿಗ್ಗೆ ಹೋಗಿ ಅವರ ಪಾರ್ಥಿವ ಶರೀರಕ್ಕೆ ನಮ್ಮ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಅವರು ಗೌರವ ಸಲ್ಲಿಸಿ ವಾಪಸ್ ಬರ್ತಾ ಇದ್ದಾರೆ. ಅಂದರೆ ಇವತ್ತು ನಮ್ಮ ಆಫೀಸಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ, ತಿಪ್ಪೇಸ್ವಾಮಿಯವರು ಇಲ್ಲೇ ಕೂತಿದ್ದಾರೆ, ರಮೇಶ್ ಕುಮಾರ್ ಇಲ್ಲೇ ಕೂತಿದ್ದಾರೆ, ಪುಟ್ಟರಾಜು ಬಂದಿದ್ದಾರೆ, ನಾಡಗೌಡರು ಬಂದಿದ್ದಾರೆ, ಇನ್ನು ಕೆಲವರು ಸ್ನೇಹಿತರು ಪಕ್ಷ ಬಂದಿದ್ದಾರೆ, ಜಿಲ್ಲಾಧ್ಯಕ್ಷರು ಇದ್ದಾರೆ, ತಾಲೂಕಾಧ್ಯಕ್ಷರು ರಮೇಶ್ ಪ್ರಸನ್ನ ಕುಮಾರು ಮತ್ತು ವಸಂತ್ ಕುಮಾರಿ. ಸೊ ಅವರೆಲ್ಲರೂ ನಾವು ವೇದಿಕೆಯಲ್ಲಿದ್ದೇವೆ. ಶೋಕದ ದಿನಾಚರಣೆ 7 ದಿನ ಅವರು ನಿಧನ ಹೊಂದಿದ ಹಿಂದಿನದಲ್ಲಿ ಈ ರಾಷ್ಟ್ರದಲ್ಲಿ ಅವರ ಗೌರವಾರ್ಥವಾಗಿ ಯಾವುದೇ ಸರ್ಕಾರಿ ಕೆಲಸ ಮಾಡಬಾರದು. ನಮ್ಮ ನ್ಯಾಷನಲ್ ಫ್ಲಾಗು 7 ಡೇಸ್ ಅದು ತಗ್ಗಿಸಿ ಅರ್ಧ ಮಟ್ಟಕ್ಕೆ ಇಳಿಸಿ ಗೌರವ ಕೊಡುತ್ತಾರೆ. ಯಾಕೆ ಅಂದರೆ 10 ವರ್ಷ ಪ್ರಧಾನಮಂತ್ರಿಯಾಗಿ, 5 ವರ್ಷ ಹಣಕಾಸಿನ ಮಂತ್ರಿಯಾಗಿ, ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ, ಆರ್ಥಿಕ ಸಲಹೆಗಾರರಾಗಿ ಈ ದೇಶಕ್ಕೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದಾರೆ. ಅಂತಹ ಒಬ್ಬ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ 92ನೇ ವಯಸ್ಸಿನಲ್ಲಿ ನಮ್ಮ ಅಗಲಿ ಹೋಗಿದ್ದಾರೆ. ನಾವು ಅವರ ಜೊತೆ ನಾನು ತುಂಬ ವೈಯಕ್ತಿಕವಾಗಿ ಅಲ್ಲ, ಅವರ ನೀತಿ ಬಗ್ಗೆ ಕೂಡ ಏಕೆಂದರೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ನನ್ನ ಹೋರಾಟದ. ಅದನ್ನು ಹೇಳಿದ್ದಾರೆ, ಸತ್ಯಾಂಶ ಮುಚ್ಚಿಡೋಕ್ಕಾಗಲ್ಲ. ಅದೇನೇ ಇರಲಿ, ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಪ್ರಾಮಾಣಿಕಸ್ಥರು, ದೀರ್ಘ ಸೇವೆ ಸಲ್ಲಿಸಿದ್ದಾರೆ ಅಂತ ಹಿರಿಯ ಚೇತನ ನಿನ್ನೆ ರಾತ್ರಿ 9:30 ಗಂಟೆಗೆ ತೀರೋಗಿದ್ದಾರೆ. ನಾವೆಲ್ಲರೂ ಸೇರಿರೋದು ಅವರ ಆತ್ಮಕ್ಕೆ ಭಗವಂತ ಮೋಕ್ಷ ಕೊಡಲಿ. ಅವರೇನು ತೀರ್ಕೊಂಡು ಹೋಗಿದ್ದಾರೆ, ಅವರ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸಿಕೊಡ್ತಕ್ಕಂಥ ಶಕ್ತಿಯನ್ನು ಆ ಪರಮಾತ್ಮ ಕೊಡಲಿ ಅಂತೇಳಿ ನಾವೆಲ್ಲರೂ ಆ ಪರಮಾತ್ಮನ ಪ್ರಾರ್ಥನೆ ಮಾಡೋಣ. ಮಾಧ್ಯಮದ ಸ್ನೇಹಿತರು, ನೀವು ಇವತ್ತು ಯಾವುದು ನಿಮ್ಮ ಮನಸ್ಸಲ್ಲಿ ಏನಾದರೂ ಹಲವಾರು ವಿಷಯ ಇರ್ಬೋದು. ಅವರು ಕೆಲಸ ಮಾಡುವಾಗ ಕೆಲವು ನಿರ್ಣಯಗಳು ಅವೆಲ್ಲ ಕೇಳಬಾರದು.
ಇವತ್ತು ಅವ್ರು ತೀರ್ಕೊಂಡು ಹೋಗಿದ್ದಾರೆ. ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದಾರೆ.